ಏನ್ರ ಮತ್ತೆ ಸಮಾಚಾರ ಏನಿಲ್ಲ ಒಮ್ಮರೆ ಅದೇ ಶ್ರಾವಣ ಬರಾಕತ್ತದ ಆಸ್ತಿ ಹೋಗೋದಾಕು ಕೌದಿ ಹೋಗೋದಾಕು ಮನಿ ಸಾರ್ಸು ಸುಣ್ಣ ಸಾರ್ಸು ಮನೆ ತೊಳ್ಕೊ ನಮ್ಮ ಮನೆ ಹೋಗೋದು ಮನೆಗಿನ ತೊಳೆ ಅಂದ್ರೆ ನಾ ಸ್ವಚ್ಛ ಮನೆಗಿನ ತೊಳೆದು ತೊಳಿತೀನಿ ಅಂತ ಹೇಳಿ ಬಂದಿನಿ. ನೀನೇ 6 ತಿಂಗಳು ಒಂದು ಜಳಕ ಮಾಡ್ತಿ ಮನೆ ಸ್ವಚ್ಛ ಮಾಡ್ತೇನೆ. ಅದು ಹೇಳಿ ಬಂದಿನಿ ಮನೆಗೆ ಈಗ ಈಗ 1 ತಿಂಗಳು ಮಟನ್ ತಿನ್ನಂಗಿಲ್ಲ ನಾವು. ಎಲ್ಲ ಬಂದು ಹೋಮರ ನಮ್ಮ ಮನೆ ಅಂತ ಇಲ್ಲ ನಡೆಯಂಗಿಲ್ಲ. ನಾ ಮನೆ ಕರ್ಕೊಳಂಗಿಲ್ಲ ಮಟನ್ ತಿಂದ್ರೆ ಹೊರಗೆ ಹಾಕ್ತಾರ. ಮಟನ್ ತಿಂದ್ರ ಬರೀ ಸ್ಮೆಲ್ ಬರ್ತದ ಮತ್ತೆ ಹೊರ ಹಾಕ್ತಾರ ನಮಗೆ. ಹೇಳ್ತಿ ಮನ್ಯಾಗ ಗೊತ್ತಕ್ಕ ನಮ್ಮ ಮನ್ಯಾಗ ಹಂಗೆಲ್ಲ ಮಾಡ್ಬಿಡಿ. ಹಿರಿಯರ್ ಇರ್ತದ್ರಿ ಒಟ್ಟ ಮಾಡಕ್ ಹೋಗ್ಬಾರ್ದು. ನಮ್ಮ ಹಿರಿಯರೆಲ್ಲ ಅದಕ್ಕೆ ಇವತ್ತು ತಿಂದ್ ಬಿಡುಮಂತಿ ನಿನ್ 1 ತಿಂಗಳು ತಿನ್ನಕ್ಕಾಗಲ್ಲ. ತಿಂದ್ಬಿಡಲ್ಲ ತೊಂಬರ್ ಯಾರು ತೊಗೊಂಬರ್ತೀರಿ? ನಮ್ಮ ಬಜಾರ್ ಹಾಕಿಲ್ಲ ದೋಸ್ತ ಯಾಕಂದ್ರೆ ಬರ್ತೇವೆ ಇಲ್ಲಿಕಂದ್ರೆ ಇಲ್ಲ. ಅಲ್ಲ ನನಗೆ ಏನ್ ಅನ್ನಿಸ್ತು ಈಗ 1 ತಿಂಗಳಂತರೂ ತಿನ್ನೋದಿಲ್ಲ. ಅದಕ್ಕೆ ಇವತ್ತೇನಾರ ಪಾರ್ಟಿ ಮಾಡಿ ಅದಕ್ಕೆ ಪಾರ್ಟಿ ಮಾಡ್ಬಿಡು ತೊಗೊಂಡ್ಬಿಡು ಇಬ್ರು ತಿಂದ್ಬಿಡು ಒಟ್ಟು ಕೊಡಿ. ರೊಕ್ಕ ಹಾಕ್ಬೇಕು ಎಲ್ಲಾರು. ರೊಕ್ಕ ನಾ ಏನಂತೀನಿ ಒಟ್ಟು ರೊಕ್ಕ ಹಾಕಿ ಗ್ರೂಪ್ನ ಹಾಕ್ತೀನಿ ನಾನು. ಒಬ್ಬೊಬ್ಬರು 200 ರೂಪಾಯಿ ಹಾಕ್ರಿ. 1 ತಿಂಗಳು ತಿನ್ನೋದಾಗಲ್ಲ. ಸೊ ಇವತ್ತು ಶಿಸ್ತು ಕಟ್ಟದ ಕೇಸಿಂದ ಬಿಟ್ಬಿಡು. ಮತ್ತೆ ತಲೆ ಕೆಡ್ಸೋಳು ಬೇಡ. ಎಲ್ಲ ಹೊಡ್ಸ್ಕೊಂಡ್ ಬರ್ತೇನೆ. ಏ ದೋಸ್ತ, ಈ ಮಟನ್ ವಾಸನೆಗೆ ಈ ಮಸೂಳೆ ಬಂದ್ರೆ ಹೆಂಗಲೇ? ಏನ್ ಮಾಡ್ತದ ಆ ಮಟನ್ ಸಮೇತ ನಮಗೆಲ್ಲ ಇಬ್ಬರಿಗೆ ಕೇಳ್ಕೊಂಡು ಹೋಯ್ತು. ಏನ್ ಮಾಡ್ತಿ? 1 ಪೀಸ್ ಆಗಲ್ವಾ ಮಸೂಳಿ ಅಂಜಬಾರ್ದು ಮನುಷ್ಯ. ಮಸೂಳೆ ಮಟನ್ ತೊಗೊಂಬಂದ್ರೆ ಯಾಕೆ ಅಂಜಿಸ್ತಲ್ಲ ನನಗೆ? ಹಂಗೆ ಕಾಣ್ತಪ್ಪ. ಇದೈತು ತೆಂಗಿನ ಚಿಬ್ರ ಐತಿ ದೋಸ್ತ. ಎಲ್ಲೆಂತಂದ್ರೆ ಪ್ರಾಣಿ ಸಾಕ್ತಾರ, ನಾವು ಮಸೂಳಿ ಸಾಕಿದ್ರೆ ಹೆಂಗಾಕದ? ಮಸೂಳಿ ನಿನ್ನೆ ತಿಂತಾವ. ಮಸೂಳಿ ಅದಕ್ಕೆ ಯಾಕೆ ಮಟನ್ ಹಾಕ್ತೀವಿ ಮರೆ? ನಾವು ಕಾಯಿಪಲ್ಲೆ ಹಾಕೋದು ಅದಕ್ಕೆ. ಎದಕ್ಕೆ? ಆ ಮಸೂಳಿಗೆ ಕಾಯಿಪಲ್ಲೆ ಹಾಕಿದ್ರೆ ತಿನ್ನೋದು ಮಟನ್ ಅಲ್ಲ. ಏನ ಸೈಡ್ 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 ಮರ ಅದಕ್ಕೆ ಬದಕ್ಸ್ತಿ ಹಾಕೋ ಅಡಿಗೆ ಹಾಕ್ಬಿಡು. ಚೋಳ ನಮ್ಗೆ ಹೇಳಾರ ಬಂದ್ಬಿಡುದೆ ನೀವು ಅಷ್ಟೇ. ಏನಪ್ಪ ಹೇಳೋದಿಲ್ಲ ಏನೂ ಇಲ್ಲ. ನಮ್ಗೆ ಹೇಳೋರು ಬಂದಿರಲ್ಲ. ಯಾಕೆ ನೀವು ಹೇಳಿಕಂದ್ರೆ ಬರ್ತಿರೋದು ಗೊತ್ತು. ಅದಕ್ಕೆ ಹೇಳಿಲ್ಲ ನೀವು. ಅದಕ್ಕೆ ನಾವು ಬರ್ತೀವಿ. ಹಿಂಗೆ ಮಾಡ್ತೀರಿ ಗ್ರೂಪ್ನೇ ಹಾಕಿ ತಪ್ಪು ಮಾಡ್ತೀರಿ. ನಾವು ಗೊತ್ತಾಗ್ಬಿಡ್ತದೆ ನಮ್ಗೆ. ರೊಕ್ಕ ಹಾಕಿರಲಿ ಇವ್ರು ಹಾಕ್ತಾರೆ. ಅವ್ರ ಜೀವನದ ರೊಕ್ಕ ಹಾಕಿಲ್ಲ. ತರಕಾರಿ ಯಾರು ತಂದ್ರೆ ಇದು ನಾನೇ. ತತ್ತಿ ತಂದಿರಲ್ಲ ಹೇಳಕ್ಕೆ. ಎದಕ್ಕೆ ಹೋಮರೆ? ನಾನು ತಲೆ ಸುತ್ತಿ ಆಗ್ಬಿಡ್ತೇವೆ. ಅಲ್ಲ ಇಲ್ಲಿ 5 ಮಂದಿ ಎಲ್ಲ ಎಕಡ್ರಬೇಕು ನೋಡಿ. ತತ್ತಿ ಫ್ರಾಯ ಆಮ್ಲೆಟ್ ಹಾಕಿ ಕೊಡಕ್ಕೆ ಬಂದೇವೆ ಏನಿಲ್ಲ ನಾವು. ಮಟನ್ ತಂದೇವೆ, ಮಟನ್ ತಿನ್ಬೇಕು ಅಷ್ಟೇ. ತತ್ತಿ ಆಮ್ಲೆಟ್ ಅಂದ್ರೆ ಮನ್ಯಾಗ ಕುಸುನ್ ತಿನ್ಬೇಕಪ್ಪ ನೀವು. ಹಾಂ ಮತ್ತೆ ಮನ್ಯಾಗ ಮಟನ್ ಕೊದಿಲ್ಲತ್ತವ ಏನು ಮನ್ಯಾಗ ಕೊಡಲ್ಲ. ಅಲ್ಲೇ ಮನ್ಯಾಗ ದೋಸ್ತರು ಬಂದು ತಿನ್ನಕ್ಕಾಗಲ್ಲ. ಇದು ಮೋಲ್ ಅಲ್ಲೇ ಒಂದು ಮೋಲ್. ಈ ನೀರ ಇದು ಬೀಚ್ ಗೊತ್ತಾಗೋದಿಲ್ಲ ನನಗೆ. ಇಲ್ಲ ನಮ್ಮ ಬೀಚ್ ಅನ್ಕೊಳ್ಳೋ ಬೀಚ್ ಇದೆಲ್ಲ ಕಲ್ಲಿದ್ದು ಉಸುಕ್ ಅನ್ಕೋ ಅನ್ಕೊಳದ್ರೆ ಗಗನ ಸಕ್ಕರೆ ಇಲ್ಲಲ್ಲ. ನೀ ಯಾಕೆ ಬಾ ನೀನೇ ಬಾ ಇಲ್ಲಿಂತರ ಅಲ್ಲಿ ಬಿಗ್ನಿ ಗಾಡಿಯಾಗ ಒಂದು ಚೋಟ್ ಹಾಕೊಂಬ. ಈಸ್ ಬರೋದಿಲ್ಲ ಇಬ್ಬರಿಗೆ. ಯಾರಿಗೆ ಈಸ್ ಬರಂಗಿಲ್ಲ? ಈಸ್ ಬರಲ್ಲ ನಿಮ್ಗೆ? ಈಸ್ ಬರಲ್ಲ ಅಲ್ಲೇ ಎಕ್ಸ್ಪರ್ಟ್. ನಾವ ಕಲ್ಸಿ ನಿನಗೆ ಇಟ್ಟು ದೊಡ್ಡರಾಗಿ ಈಸ್ ಬರಂಗಿಲ್ಲ ನಿಮ್ಗೆ? ನಮಗ ಮನ್ಯಾಗ ಗುಂಡ ನಿನಗೆ ನೀರಿನ ಗಂಡ. ಕರಿ ಗುಂಡ ನೀನ್ ಕಲಿಸ್ತೀನಿ ಬಾ. ನೀನ್ ಈಸ್ ಕಲಿಸ್ತೀನಿ ಬಾ. ಅಕಸ್ಮಾತ್ ನೀನು ನೆಂತು ಬ್ರಿಡ್ಜ್ ಹೊಂಟಿರ್ತೀರ ಅಲ್ರಿ, ತಪ್ಪು ನೀನ್ ನೀರಾಗ ಬಿದ್ದಪ್ಪ, ಅವಾಗ ಯಾರು ಕಾಪಾಡೋರು? ಫೈರಿಂಗ್ ಫೋನ್ ಹಚ್ತೀನಿ. ಮಂದಿಲ್ಲ ಬಂದು ಸುಟ್ಟಾಕ ನೀನ್ ಹೆಂಡ್ತೀನಿ. ನೀನ್ ಏನ್ ಗೋವಿಂದ ಬಂದ್ ಪುಕ್ಕ ಹೋಗಿತ್ತಾರ ಅವರು. ಈಸ್ ಕಲಿಯಲ್ಲ, ಈಸ್ ಕಲಿಸ್ತೀನಿ ಬಾ. ಈಸ್ ಬರಂಗಿಲ್ಲ ನೋಡ್ರಿ. ಕಲಿಸ್ತಾನ ಆಮೇಲೆ ಊಟ ಮಾಡಿದ ಕಿತ್ತ ಬಡ ಅಂಗಿ ಪ್ಯಾಂಟ್ ಕಳಿ. ನೀನು ಅಂಗಿ ಪ್ಯಾಂಟ್ ಕಳಿಸ್ ಬಾ ಒಳಗ. ಕಳಿಸ್ತೀನಿ ಈಸ ಬರ್ರಿ. ಅಂಜಿಕ್ ಬರ್ತದ ನೋಡಿ ಕಳಿಸಿ ಬಾ. ಕಳಿಸಿ ಬಾ. ಕಳಿ ಪಟ ಕಳಿರಿ. ಕಳಿ ಅಕಸ್ಮಾತ್ ನೀನೇ ಬೀಚಲ್ಲ, ನೀನ್ ಏನ್ ಬಿದ್ಲಪ್ಪ ಕಾಪಾಡ ಬೇಕಿಲ್ಲ. ಮದುವೆ ಆದ್ಮೇಲೆ ಆಮೇಲೆ ಬಿಡಲಿ ಮಸೂಳಿ ಬಾರ್ ನಾ ಅದಿನ ಬಾರ್ಲಿ. ಯಾಕೆ ಇಲ್ಲಿ ಕಳ್ಸತ್ತೆ? ಎದಕ್ಕೆ ಅಂಜಾಕತ್ತೀವಲ್ಲ? ಎದಕ್ಕೆ ಅಂಜಾತೀರಿ? ನೀರು ಈಸ್ ಬರ್ಲಿಲ್ಲ. ಕಳಿಸಿ ಬಾ. ಒಳಗೆ ಹೋಗ್ಬೇಕಲ್ಲಿ. ಬಿಸಿನೀರ ಮನ್ಯಾಗ ಈಸಾಡ್ಬೇಕು. ಇಲ್ಲೇನು
ಏಯ್ ಮೊಸರು ಅಚ್ಚ ಕಡೆ ದಂಡಿಗೆ ಅದಾವು ಆಚೆ ಕಡೆ ದಂಡಿಗೆ ಹಾಕೋತಾವು ಇಲ್ಲೇ ಬರ್ಲ ಬಾ ಏ ಬರ ಕಲಸ್ತಾನೆ ತೆರಿವಿ ಹಾಕ ನೀರು ತೆರಿವಿ ಹಂಗಿಲಿ ನೀ ಆಕಾಶ ಹಿಡ್ಕೊಂಡು ಹಿಂಗೆ ಈಸ್ ಕಲಿಸ್ಬೇಕಲ್ಲೇ ಸ್ವಲ್ಪ ದೂರ ಇರು ನೀ ಯಾರು ಈಸ್ ಕಲಿಸ್ತಾರ ಹಿಂಗೆ ಈಸ್ ಕಲಿಸ್ಬೇಕಲ್ಲೇ ಮೊದಲ ಫಸ್ಟ್ ಈಸ್ ಕಲಿಸ್ಬೇಕು ಅಂತ ಇದಾದ್ಮೇಲೆ ಈಸ್ಬೇಕು ಅಲ್ಲ ಕುತ್ಕುಡಿ ಅದು ಈಸ್ ಕಲಿಸ್ತಾರ ಹಿಂಗೆ ಹೆಡ್ಕಲ್ ಮಾಡ್ತಾರ ಕಲಿಸ್ತಾರ ಇಲ್ಲ ಹಂಗೆ ಕಲಿಸ್ಬೇಕು ಬಡಿ ಕಾಲ್ ಬಿಡಿ ಎಲ್ಲ ಬಿಡಿದ ಕಾಲ ಹಿಂಗೆ ಹೇಳಾಕಿ ದೋಸ್ತ ಇಲ್ಲಿ ಮೊಳಕಾಲಿಗೆ ಕಲ್ಲು ಬಡಾಕತ್ತಾವು ಒಳಗೆ ಹೋಗ್ಬರ್ರಿ ಮೊಣಕಾಲಿಗೆ ಯಾಕೆ ಕಾಲ್ ಬಡಿತಾವ ಇಲ್ಲಿ ಇಲ್ಲಿ ಕೂತ್ ಮೊಳಕ ಈಸಾಡಾಗ ಮೊಳಕಾಲಿಗೆ ಕಲ್ಲು ಬಡಾಕತ್ತಾವು ಅಪ್ಪ ಎಲ್ಲಿ ಕರ್ಕೊಂಡು ಹೋಗ್ತಾವ ಒಳಗೆ ಕರೆಕ್ಟ್ ಬ್ಯಾಡೋ ಈಗ ಒಳಗೆ ಕರೆಕ್ಟ್ ಆಗದ ಕುತ್ತಿಗೆ ಹಿಡಿದು ಐಸ್ ಕಳಿಸ್ತಾರ ಹಿಂಗೆ ಕೈ ಕಾಲ್ ಬಿಡಿ ಸಾಕು ಕೈ ಕಾಲ್ ಬಿಡಿ ಸಾಕು ಕೈ ಕಾಲ್ ಬಿಡಿ ಅಲ್ಲ ಕೈ ಕಾಲ್ ಬಿಡಿ ಈಸ್ ಕಲಿ ಬ್ಯಾಡ ಸಾಕು ನನಗೆ ಇಷ್ಟ ಸಾಕು ಇಲ್ಲ ಕಲಿತಾನ ಫಸ್ಟಿಗೆ ಹಂಚಿಗೆ ಬರ್ತಲ್ಲ ಫಸ್ಟಿಗೆ ಬೇಡ ಹೋದೆ ಬರೋವರ ಫಸ್ಟಿಗೆ ಹಂಚಿಗೆ ಬರ್ತಲ್ಲ ಆಮೇಲೆ ಕಾಲ್ ಬಿಡಿ ಕಾಲ್ ಬಿಡಿ ಹಿಂಗಾದ್ರೆ ಈಸ್ ಕಲೆಯಲ್ಲಿ ಕಾಲ್ ಬಿಡಿ ಬಾಯಿ ಮುಚ್ಚು ಬಾಯಿ ಮುಚ್ಚು ನಾನು ಕಲಿತೀನಿ ಬಿಡು ಕಲಿತೀನಿ ಬಿಡು ಮಜಾ ಇಲ್ಲ ಜೀವನ ಈಸ್ ಕಲಿಸ್ಬೇಡ ನಿಮ್ ಕೂಡ ನಿಮ್ ಕೂಡ ಈಸ್ ಕಲಿತು ಇನ್ನೊಂದು 5 ನಿಮಿಷ ಕಲ್ತೆ ಬಿಡ್ತಿದಲ್ಲ ಈಸ ಹೋದಣ ನಾನು ಬರ್ತದಪ್ಪ ಕಲಿಸಿ ಬಾ ಬರ್ತದ ಬಾರಪ್ಪ ಎಂತ ಯಾಕೆ ಕಲಿಸಲ್ಲ चलते साइड चलते ಅದ್ರಾಗ ಭಾಳ ಖಾರ ಅಂದ್ರೆ ಇದು ಕೊಬ್ಬರಿ ಅದು ಹಾಕಿರ್ತಲ್ಲ ಅಲ್ಲಲ್ಲ ಇನ್ನೊಂದು 5 ನಿಮಿಷ ರೀಸ್ ಕಲಿತಿದ್ದಿಲ್ಲ ಫುಲ್ ಏನ್ ಕಲಿತೀರಿ ಬ್ರೋ ಏನಲ್ಲ ಏನು ಸ್ವಿಮ್ಮಿಂಗ್ ಚಾಂಪಿಯನ್ ಅವಾರ್ಡ್ ಬಂದದ ಕಲಿತಿರ್ಲಿ ಈಗ ಎಲ್ರು ಈಸ್ ಕಲಿಯಲ್ಲ ಯಾರು ನೀವು ಅಲ್ಲ ಜೀವ ಬಚ್ಚಿಟ್ ಕಲ್ಸಾಕತ್ತಿದೆ ಯಾರು ಕಲಿಸ್ಯಾರ ನಿನಗೆ ಭಯ ಇರಬಾರ್ದು ನೀರಿನ ಭಯ ಹೋಗ್ಸುದೇ ಈಸ್ ಕಲಿದು ಮನುಷ್ಯ ನೀರಿನ ಭಯ ಹೋಯ್ತಂದ್ರೆ ಈಸ್ ಕಲ್ತಂಗ ಅಲ್ಲ ಯೂಟ್ಯೂಬ್ ದಾಗ ಕಲಿತೀನಿ ನೋಡಿ ಬೇಡ ಯೂಟ್ಯೂಬ್ ಕಲಿತಲೆ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ಯೂಟ್ಯೂಬ್ ನಾಗ ಕಲಿ 10 ನಿಮಿಷ ಈಸ ಕಲಿತಿದ್ ಫುಲ್ ನೀನು ಕೈ ಬಿಡಕ್ ತಯಾರಿಲ್ಲಪ್ಪ ನೀವು ಕಲ್ಸಂಗಿದ್ರೆ ಚಟ ಯಾಕೆ ಹಾಕ್ತೀನಿ ಚಡೆ ಕೈ ಹಾಕ್ಯಾರ ನಿಂದು ಒಳಗ ಕೈ ಹಾಕಿ ಹುಡ್ದಾರ ಹಿಡಿದಿದ್ದೇನೆ ಹಿಂಗ್ ಹುಡ್ದ ಬೆನ್ನ ಹಿಡಿದು ಈಶಾರ್ ಜಲ್ಲೆ ನೀನು ಟೈಟ್ ನಿಮ್ಗೆ ಯಾಕೆ ಹೊಯ್ಕೋತಾರ ಕಡೆ ನಾವೇ ಕಲಿತೀವಿ ಎಟ್ಟ ಹುಡುಗರು ಬಂದು ಈಸ್ ಕಲಸಪ್ಪ ಕುಂದಿರ್ತಾರ ಮುಂದ್ ಬಂದು ನೋಡೋಣ
ದೋಸ್ತ ಅವಂಗ ಬೆನ್ನಿಗೆ ಬಾಟ್ಲಿ ಕಟ್ಟಬೇಕಾಗಿತ್ತು. ಸ್ವಲ್ಪ ಹುಳಿ ಕಲಸೋರು ಹೆಂಗಾರ ಕಲಿಸ್ತಾರೆ ಬಾವಿ ಒಳಗೆ ಕಲಿಸ್ತಾರೆ ಇಂತ ಹರಿ ನದಿ ಒಳಗೆ ಹೆಂಗ್ ಕಲಿಸ್ತಾನೆ ಹೇಳು? ಬ್ಯಾಡ ಮೀಸ್ ಕಲಿದಿ ಬೇಡ ಹೇಳ್ತೀನಿ ಕೇಳು, ಇಬ್ರಿಗೆ ಕಲಿಸ್ತಾನೆ ನಡಿ. ಸರಿ ಸರಿ ಮುಟ್ಬೇಡಿ ಸರಿ ಈಗ ವಯಸ್ಸ 40 ಈಗ ಕಲಿಲಾರ್ದೆ ಮತ್ತೆ ಕಲಿತ 40 ನೋಡ ಈಗ 25. ಅಲ್ಲೇ ಮನುಷ್ಯ ಸರಿ ಇಲ್ಲವ ಮನುಷ್ಯ ಸರಿ ಇಲ್ಲ. ಮತ್ತೆ ಈಸ್ ಕಲಿಬೇಕಾದ್ರೆ ತೆಕ್ಕಿ ಬಡ್ಕೊಂಡೆ ಇಲ್ಲ ತೆಕ್ಕಿ ಬಡಿಬಾರ್ದು ಅಂತರ ಮ್ಯಾಗೆ ಕಳಿಸ್ಬೇಕತ್ತಿ. ತೆಕ್ಕಿ ಬಡಿಬೇಕ್ರಿ ಹೆಂಗ್ ಬಡಿಬೇಕು ಈಗ ಕಪ್ಪಿಗೆ ಹಿಡ್ಕೊಂಡು ಕುಂದ್ರದ ಅಂಜಕತ್ತಿಯಲ್ಲಿ ನೀರಾಗ ಮತ್ ಬಿಟ್ಟು ಪಟಕ ಸಾತ್ತಂದ್ರೆ ಏನ್ ಮಾಡ್ತಿಲ್ಲ ನೀನು ಹೊಡೆದಿದ್ದೆ ಹೋಗಿ ಗೊತ್ತಾಗುತ್ತೆ ನನಗೆ ಹೆಂಗ ಅಂತೇಳಿ. ನೀರ್ ಕುಡಿತೀರ ತಿಳಿದಾರ ಅವರು ಅಡಿಗೆ ಎಲ್ಲಿಗೆ ಬಂತು? ಅದು ಅಡಿಗೆ ಬರ್ತದ ಇನ್ನೊಂದ್ ಸ್ವಲ್ಪ ಬಿಡು ಮರ ಅದು ಬಿಟ್ಟು ಮತ್ತೆ ನೀ ಅಂದೆ ಅದಕ್ಕೆ ಹಿಡ್ಕೊಂಡ್ ಗೊತ್ತಿಲ್ಲ. ಹೊರಗೆ ಹೋದ್ರೆ 3,000 ರೂಪಾಯಿ ರೊಕ್ಕ ತಗೋತಾರ. ಬೇಡ ಅಣ್ಣ ಹೋಗಲ್ಲ ಎಷ್ಟೋ ಮಂದಿ ಮನಿ ಬರ್ತಾರ ಈಸ್ ಕಲ್ಸತ್ ನನಗ ಸ್ವಿಮ್ಮಿಂಗ್ ಪೂಲ್ನೇ ಕಲಿತೀವಿ ಕಲ್ಕೋ ಮನೆ ಸ್ವಿಮ್ಮಿಂಗ್ ಪೂಲ್ ಈಸ್ ಕಲಿಯಕ್ ಹೋಗಿ ಇಬ್ರು ಸತ್ತಾರ. ಅಲ್ಲೇನ ಬ್ಯಾರಲ್ದಾಗ ಕಲಿತೀನಿ. ಏನೇ ಮಾಡಕ್ ಇಂಟ್ರೆಸ್ಟ್ ಇರ್ಬೇಕು, ಇಂಟ್ರೆಸ್ಟ್ ಕಲಿಬೇಕು. ನನಗೂ ಕಲ್ಚಾರ ಹಿಂದೊಬ್ರು ಮುಂದೊಬ್ರು ಹಿಡಿದು ಕಲ್ಚಾರ. ಮುಂಜಾನೆ ಒಬ್ರು ಸಂಜೆಕ್ ಇಬ್ರು 4 ಮಂದಿ 4 ಮಂದಿ ಕಲ್ಸ್ಯಾರ. ಫುಲ್ ನೀ ಆಚೆ ಕಡೆ ದಂಡಿಗೆ ಹೋಗಿ ಬಂದ್ರೆ ಹೋಗ್ಬಿಡ್ತೀನಿ ನಾವು. ನೀ ಹೋಗೋಣ ಹೋಗು, ನೀ ಹೋಗೋಣ. ಏ ಹಿಡಿದು ಕಲ್ಚಾರ ನಿಂಗೆ ಗೊತ್ತಿಲ್ಲ ಈಸ್ ಕಲ್ಸ ಹಂಗೆ ಕಲ್ಸರ್. ಅವ ಹಂಗಾದ್ರೆ ಭಯ ಹೊಕ್ಕತಿ, ನೀರಿನ ಭಯ ಹೋಗ್ಬಿಡ್ತೈತಿ. ಹೋಗ್ಬೇಕು ಅಂದ್ರೆ ಈಸ್ ಕಲ್ತಾನ ಮನುಷ್ಯ. ನಿನಗೆ ಯಾರು ಕಲ್ಸ್ಯಾರ? ನಿನಗೆ ಯಾರು ಕಲ್ಸ್ಯಾರ? ಒಬ್ಬನೇ ಕಲ್ತೀನಪ್ಪ ಯಾರು ಕಲ್ಸಿಲ್ಲ. ನಾನು ಒಬ್ನೇ ಕಲಿತೀನಿ ನಿನ್ನಂಗ. ಅದಕ್ಕೆ ಧೈರ್ಯ ಬೇಕು. ನಾವು ಸೋಲ ಕಲಿತೀವಿ. ನನ್ನ ಮಾತು ಕೇಳ ಮುಳುಗಿ ಸತ್ಯ ಅಂದ್ರೆ ಬೇಡ ಬೇಡ ನಾವು ಧೈರ್ಯ ಆ ಪೂಲ್ ಮಗು ಅಲ್ಲಿ ಬ್ಯಾಡ ಈಗ ಸಾಂಬಾರ್ ಶೇರ್ವಾ ಇನ್ನೊಂದೆರಡು ಪೀಸ್ ಹಾಕು, ಟೇಸ್ಟ್ ನೋಡ್ಬೇಕು ಮಾತ್ರ. ನಾ ಕುದಿಬೇಕು. ಉರಿ ಹಚ್ಚರ ಬೆಂಕಿ ಹಚ್ಚರು ಕುದಿಬೇಕು. ಅರ್ಧ ಕಿವಿ ಇಲ್ಲಿ ಖಾಲಿ ಮಾಡ್ತಾನೆ ನಾವು ಕುದಿಬೇಕತ್ತೀವಿ. ಅರೆ ಕುದಿದ್ ನೋಡ್ಬೇಕಲ್ಲ. ಮಟನ್ದಾಗ ಈ ತರ ರೋಸ್ಟ್ ರೊಟ್ಟಿ ಮಾಡಿದ್ರೆ ಹೇಳ್ತೀನಿ ಹಾಣ ಫುಲ್ ಗಿಚ್ ಅನ್ನಂಗೆ ಟೇಸ್ಟ್. ಹಂಗಂದೆ ಒಂದ್ಗಂಡ ಎಲ್ಲ ಎಲ್ಲಿ ಕಲ್ತಣ್ಣ ನೀ ಹಾ ಎಲ್ಲ ನಮ್ ಕೂಡ ಇದ್ದೀರಿ. ನಾ ಮಾವು ಮಾಡ್ತಿದ್ಲ ಮನ್ಯಾಗ ಮೊದ್ಲ. ಹಿಂದ ನಮ್ಮ ಮನಿಯಿಂದ ಒಲಿ ಇತ್ತ, ಆ ಒಲ್ಯಾಗ ರೊಟ್ಟಿ ಮಾಡಿ ಮೊದಲು ಈಗ ರೋಸ್ಟ್ ರೊಟ್ಟಿನ ಮಾಡ್ತಿದ್ಲು. ರೊಟ್ಟಿನಿ ಟ್ರೈನ್ ಹೊಂಡ್ತಾ ನೋಡು ಎಲ್ಲ ಟ್ರೈನ್ ಸಪ್ಲ ಆಗಪ್ಪ. ಯಾಕೇನೇನು ಸುಮ್ಮನೆ ನೋಡಿ ಕಣ್ ತಮ್ಮ ಮಾಡ್ಕೊಳ್ಳೋದು ಹೋಗಿ ಇಂಥ ಆನಂದ ಎಷ್ಟು ರೊಕ್ಕ ಕೊಟ್ರೆ ಸಿಗ್ತೈತು. ಏ ಆನಂದ ಮತ್ತೆ ಕದಲ್ಲ ಯಾವಲ್ಲ ಇಂಥವೆಲ್ಲ ಮಾಡ್ತಾನವ. ನಾನು ನೆನಪು ಮಾಡಿದೆ. ದುಡಿದಿದ್ದೇ ಇರ್ತೈತಿ, ಮನ್ಸಾಗ ಬೇಕು ಅಣ್ಣ. ಬೇಕು ಎಲ್ಲ ಫ್ರೆಂಡ್ಸ್ ಕೂಡ ಕೂಡಿಂಗೆಲ್ಲ ಮಾಡು. ಅನ್ನ ಬ್ರಹ್ಮ ಪರಬ್ರಹ್ಮ ಸರ್ವೇ ಜನ ಸುಖಿನ ಭವಂತು, ಎಲ್ಲರಿಗೂ ಒಳ್ಳೇದಲ್ಲಿ. ಸಾಂಬಾರ್ ಹೆಂಗಾಯ್ತು ಊಟ? ಮಸ್ತ್ ನಾ ಬತ್ತು ಹೆಂಗದ ಅಡಿಗೆ? ಏಕ್ ನಂಬರ್ ಅನ್ನ ಮಾಡ್ಯಾನಂದ್ರೆ ಮತ್ತೆ ಕೇಳೋದ ಸಂದೀಪಣ್ಣ ಮಣ್ಣ ಅನ್ನ ಹೇಳಿ ಅವತ್ತು ಡಬ್ಬ ಹಾಕ್ಬಿಡೋಣ ಅಂತೀವಿ. ದಾಬಾ ಹಾಕಿದ ಪಿಡಿಯ ತಿಂದು ಬಂದು ಆಮೇಲೆ ಇಂಥೆಲ್ಲ ಬಂದು ಚಂದ ಮಾಡಂಗಿಲ್ಲ. ಏನದು ಸ್ನೇಹಿತರೆ, ಊಟ ಅಂತ ಮಸ್ತ್ ಆಯಿತು. ಮುಗೀತು. ನಾನು 1 ತಿಂಗಳು ತಿನ್ನಂಗಿಲ್ಲ, 1 ತಿಂಗಳು ಆರಾಮಿಗೆ ಫುಲ್ಲ ಆಗರ ಮಾಡ್ತಾ ಇದ್ದೀನಿ.